ಎಂಟರ ಚುನಾವಣೆಯಲ್ಲಿ MLA ಅಭ್ಯರ್ಥಿಯಾಗಿ ಏನಾದ್ರು ನೀವು ಅಥವಾ ಅಭಿಯವರು ಏನಾದ್ರು ಮಂಡ್ಯದಿಂದ ಕಣಕ್ಕೆ ಇಳಿತೀರಾ? ಈ ಸದ್ಯಕ್ಕೆ ಅದರ ಮಾತುಕತೆ ಏನೋ ನಾವು ಅನ್ಕೊಂಡಿಲ್ಲ, ಏನ್ ಡಿಸ್ಕಷನ್ ಏನ್ ನಡೆದಿಲ್ಲ. ಚಿತ್ರತಂಡ ದರ್ಶನ್ ಅವರ ಪ್ರಚಾರದಲ್ಲಿ ಸ್ವಲ್ಪ ಹಿನ್ನಡೆ ಅನುಭವಿಸಿದ್ದಾರೆ. ಜೊತೆಲಿದ್ದ ಯಾರ್ಯಾರಿದ್ರು ನಿಮ್ಮ ಮದರ್ ಇಂಡಿಯಾ ಅಂತ ಪ್ರೀತಿಯಿಂದ ಕರೀತಿದ್ರು. ಸೊ ನೀವಾಗ್ಲಿ ಅಭಿಯವರಾಗ್ಲಿ ಏನಾದ್ರು ಡೆವಿಲ್ ಸಿನಿಮಾದ ಪ್ರಚಾರದಲ್ಲಿ ಸಪೋರ್ಟ್ ಮಾಡ್ತಿರೋದು? ಇಲ್ಲ, ಅವರು ಪ್ರಚಾರ ಎಲ್ಲ ಸರಿಯಾಗಿ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಹಾಗಾಗಿ ನಮ್ಮನ್ನ ಅಂದ್ರೆ ಸಿನಿಮಾ ಪ್ರಚಾರಕ್ಕೆ ಯಾವತ್ತೂ ನಾನು ಡೈರೆಕ್ಟ್ ಆಗಿ ಏನು ಇನ್ವಾಲ್ವ್ ಆಗಿರಲ್ಲ. ಖಂಡಿತ ಐ ಎಮ್ ಎ ವೆಲ್ ವಿಷರ್. ಆ ಚಿತ್ರ ಚೆನ್ನಾಗಿ ಸಕ್ಸಸ್ಫುಲ್ ಆಗಬೇಕು ಅನ್ನೋದು ನಮ್ಮ ಬೆಸ್ಟ್ ವಿಶಸ್ ಇದ್ದೇ ಇರುತ್ತೆ. ಮೇಡಮ್, ನೀವು ಒಬ್ಬ ಕಲಾವಿದೆಯಾಗಿ ನೋಡೋದಾದ್ರೆ ಚಿತ್ರರಂಗಕ್ಕೆ ಸಮರ್ಥವಾದಂತಹ ನಾಯಕತ್ವದ ಕೊರತೆ ಸುಮಾರು ದಿನಗಳಿಂದ ಕೇಳಿ ಬರ್ತಾ ಇದೆ. ಅಂಬಿ ಅವರು ಇಲ್ಲದ ಕ್ಷಣ ಖಂಡಿತ ಅದೊಂದು ದೊಡ್ಡ ಅದೇನಂತಾರೆ ವಾಯ್ಡ್ ನಮ್ಮ ಚಿತ್ರರಂಗದಲ್ಲಿದೆ. ಅದನ್ನು ಲೀಡ್ ತಗೊಂಡು ಸರಿಯಾಗಿ ಅಂದರೆ ಚಿತ್ರರಂಗದ ಕೊರತೆಗಳು ಏನಿವೆ ಅದನ್ನು ಅಡ್ರೆಸ್ ಮಾಡೋ ಅಂಥ ಒಂದು ಲೀಡರ್ಶಿಪ್ ಬೇಕಾಗಿದೆ. ಅದನ್ನು ಶೀಘ್ರದಲ್ಲೇ ಒಂದು ಪರಿಷ್ಕಾರ ಅದಕ್ಕೆ ಆಗಬೇಕು ಅನ್ನೋದು ನಾವೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ. ನಾನಲ್ಲ, ಇಂಡಸ್ಟ್ರಿಯ ಹಿರಿಯರು ಯಾರ್ಯಾರಿದ್ದಾರೆ, ಅದಕ್ಕೆ ಸಂಬಂಧಪಟ್ಟವರು ಯಾರ್ಯಾರಿದ್ದಾರೆ, ಕೂತ್ಕೊಂಡು ಒಂದಷ್ಟು ಚರ್ಚೆ ನಡೀತಾ ಇದೆ. ಶೀಘ್ರದಲ್ಲೇ ಅದಕ್ಕೂ ಒಂದು ಉತ್ತರ ಸಿಗತ್ತೆ ಅಂತ ಅನ್ಕೊಂಡಿದ್ದೀನಿ. ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಮೇಡಮ್. ಬ್ಯಾಡ್ ಮ್ಯಾನರ್ಸ್ ಆದ ನಂತರ ಯಾವುದೋ ಸಿನಿಮಾದಲ್ಲಿ ಕಾಣಿಸಿಲ್ಲ. ನಿಜ, ಯಾಕೆಂದ್ರೆ ಸ್ವಲ್ಪ ಹಿನ್ನಡೆ ಆಗಿತ್ತು ಆ ಚಿತ್ರದ ಒಂದು ರಿಸಲ್ಟ್ ಇಂದ. ಸೊ ಹಾಗಾಗಿ ಮತ್ತೆ ಇವಾಗ ಏನಾದರೂ ಮಾಡೋದಾದ್ರೆ ಖಂಡಿತ ಆ ಸ್ಕ್ರಿಪ್ಟು ಆ ಪ್ರಾಜೆಕ್ಟು ಅಷ್ಟೇ ಚೆನ್ನಾಗಿದ್ರೇನೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಅಭಿದು. ನಾನು ನಿಜ ಹೇಳಬೇಕು ಅಂದರೆ ನಾನು ಹೆಚ್ಚಾಗಿ ಅದರಲ್ಲಿ ನಾನು ಇಂಟರ್ಫಿಯರ್ ಆಗಲ್ಲ, ಇನ್ವಾಲ್ವ್ ಆಗಲ್ಲ. ಈ ಕಾಲದ ಜನ್ರೇಷನ್ ಅವ್ರವ್ರಿಗೆ ಏನು ಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ಸೊ ಈಗ ಅಭಿಷೇಕ್ನ ಕೇಳಿದ್ರೆ ಇದು ಕರೆಕ್ಟಾಗಿ ನಿಮಗೆ ಆನ್ಸರ್ ಸಿಗತ್ತೆ ಅನ್ಕೊಂಡಿದ್ದೀನಿ. ಅವ್ನು ಫಸ್ಟ್ ಹೇಳಿದ ಮಾತೆ ತಾತ. ಅವ್ನು ಫಸ್ಟ್ ಈಗ ಅಷ್ಟೇ ಸ್ವಲ್ಪ ಒಂದೆರಡು ಮಾತು ಆಡ್ತಾ ಇನ್ನು 1 ವರ್ಷ ತುಂಬಿದೆ ಅವನಿಗೆ ಮೊನ್ನೆ ಅಷ್ಟೇ. ತಾತ ಅಂತಾನೆ, ಅಂಬಿ ತಾತ ಅಂತ ಏನಾದ್ರೆ ಎಲ್ಲಿದ್ರೂ ಫೋಟೋ ತೋರಿಸ್ಬಿಡ್ತಾನೆ. ಸೊ ಅದೇ ಒಂದು ನಮಗೆ ತುಂಬ ತುಂಬ ಖುಷಿ ಕೊಡುವಂಥ ವಿಷಯ. ಖಂಡಿತ ಇದ್ದೇ ಇರುತ್ತಲ್ವಾ ಅದು. ಮೋಹನ್ ಬಾಬು ಅವರು ಅಂಬರೀಷ್ ಅವರ ಒಂದು ಸ್ನೇಹ ಇದೆಯಲ್ಲ, ಅದೊಂದು 45-50 ವರ್ಷಗಳದ್ದು. ಸೊ ಅವ್ರದ್ದೊಂದು 50 ವರ್ಷ ಈಗ ಸಿನಿಮಾದಲ್ಲಿ ಅವರು ಕಂಪ್ಲೀಟ್ ಮಾಡಿದ್ದ ಒಂದು ಜರ್ನಿ ನಮ್ಮೆಲ್ರಿಗೂ ತುಂಬ ಅದೊಂದು ಎಮೋಷ್ನಲ್ ಮೂಮೆಂಟ್ ಆಗಿತ್ತು. ಅವರು ತುಂಬಾ ಭಾವುಕರಾದರು. ಅಂಬರೀಷ್ ಇದ್ದರೆ ನನಗೆ ಯಾವ ರೀತಿ ಇರ್ತಿತ್ತು, ಯಾವ ರೀತಿ ಆ ಒಂದು ಫಂಕ್ಷನ್ಗೇನೆ ಒಂದು ರೀತಿಯ ಎಲಿವೇಶನ್ ಸಿಗ್ತಾ ಇತ್ತು. ಐ ಆಮ್ ಮಿಸ್ಸಿಂಗ್ ಮೈ ಫ್ರೆಂಡ್ ಅನ್ನೋವಂಥ ಮಾತನ್ನು ಅವರು ಫೀಲ್ ಮಾಡಿಕೊಂಡ್ರು. ಇನ್ಫ್ಯಾಕ್ಟ್ ರಜನಿಕಾಂತ್ ಅವರೂ ತುಂಬಾ ಮಾತಾಡಿದರು ಅಂಬರೀಷ್ ಅವ್ರ ಬಗ್ಗೆ. ಸೊ ಹಾಗಾಗಿ ನಮಗೆಲ್ಲ ಒಂದು ಎಮೋಷನಲ್ ರೀಕನೆಕ್ಟ್ ಆದಂಗಾಯಿತು ಆ ಒಂದು ಫಂಕ್ಷನ್ ಮೂಲಕ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.